ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಂಡು ಅಜ್ಜಿ ಬಾ. ಏನಜ್ಜಿ ಬರಕ್ಕೆ ಹೇಳಿದ್ರಲ್ಲ? ಅದೇಪ್ಪ ಮಗುಗ್ ನಾಮಕರಣ ಮಾಡ್ಬೇಕಲ್ಲ, ಅದಕ್ಕೆ ನಾನು ಪುರೋಹಿತರಿಗೆ ಫೋನ್ ಮಾಡಿದ್ದೆ. ಓ, ಆಗಲೇ ಪುರೋಹಿತ್ರಿಗೆ ಫೋನು ಮಾಡ್ಬಿಟ್ರಾ? ಹ್ಞೂ ಕಣೋ, ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದಲ್ವಾ? ಏನಂದ್ರು? ನಾಳೆನೆ ಒಳ್ಳೆ ಮುಹೂರ್ತ ಇದೆಯಂತೆ, ನಾಳೆನೆ ನಾಮಕರಣ ಮಾಡ್ಬಿಡೋಣವಾ? ಈಗ ನೀವು ತಾನೇ ಹೇಳಿದ್ರಲ್ಲ ಒಳ್ಳೆ ಕೆಲಸಕ್ಕೆ ಯಾಕೆ ತಡ ಮಾಡಬೇಕು ಅಂತ. ಮಾಡ್ಬೇಡ ಬಿಡಿ. ಆಯ್ತು, ಹೇಳ್ಬಿಡ್ತೀನಿ ಬಿಡು. ಅಂದಹಾಗೆ ಮಗುಗೆ ಏನ್ ಹೆಸರಿಡ್ಬೇಕು ಅನ್ಕೊಂಡಿದ್ಯಾ? ಅದಿನ್ನೂ ಡಿಸೈಡ್ ಮಾಡಿಲ್ಲ. ನೀವು ಗಂಡ ಹೆಂಡತಿ ಇನ್ನೂ ಮಾತಾಡ್ಕೊಂಡಿಲ್ವಾ? ಸರ್, ಸಮರ್ಥ ಅಂತ ಇಟ್ರೆ ಹೇಗೆ? ಚೆನ್ನಾಗಿದೆ, ಬಟ್ ಇನ್ನೊಂದಷ್ಟು ಹೆಸರು ನೋಡೋಣ. ಗುಂಡು, ನಿಮ್ ತಂದೆ ಹೆಸರೇ ಇಟ್ಬಿಡು, ರಘುವೀರ್ ಅಂತ. ಇಲ್ಲ ಅಂದ್ರೆ ದೇವ್ರ ಹೆಸರು ಇಟ್ಬಿಡು, ಗಣೇಶ ಅಂತ. ಅಜ್ಜಿ, ರಘುವೀರ್ ಏನೋ ಸರಿ, ಆದ್ರೆ ಗಣೇಶ ತುಂಬಾ ಹಳೆ ಹೆಸರಾಗಿಲ್ವಾ? ಇವಾಗಿನ ಕಾಲಕ್ಕೆ ತುಂಬಾ ಹಳೇದನ್ಸುತ್ತೆ. ಬೇರೆ ಹೆಸರಿಲ್ವಾ? ಏನ್ ಚೆನ್ನಾಗಿರಲ್ಲ, ಈಗಿನ ಕಾಲದವ್ರು ಇಡೋ ಹೆಸರು ಚೆನ್ನಾಗೂ ಇರಲ್ಲ, ಕರೆಯಕ್ಕೂ ಬರಲ್ಲ, ನೆನಪು ಇರಲ್ಲ, ಅರ್ಥವೇ ಇರಲ್ಲ. ಆಕ್ಚುಲಿ ನಾನು ಅದನ್ನೇ ಅನ್ಕೊಂಡಿದ್ದೆ ಅಜ್ಜಿ. ಏನು, ಗಣೇಶ ಅಂತ ಇಡ್ಬೇಕಂತನ? ಅಲ್ಲ ಅಲ್ಲ, ನಮ್ಮ ಅಪ್ಪನ ಹೆಸರು ರಘುವೀರ್ ದಿವಾನ್. ಗಂಡು ಮಗು ಆಗಿದ್ದಕ್ಕೆ ಅಪ್ಪನ ಹೆಸರು, ಹೆಣ್ಮಗು ಆಗಿದ್ದಿದ್ರೆ ಏನಂತ ಇಡ್ಬೇಕು ಅನ್ಕೊಂಡಿದ್ದೆ? ಹೆಣ್ಮಗು ಆಗಿದ್ರೆ ನಿಮ್ಮ ಹೆಸರು ಇಡ್ತಾ ಇದ್ದೆ, ಸರ್ವಮಂಗಳ ಅಂತ. ಹೌದೇನೋ? ನನ್ನ ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ? ಕೇಳಿ ತುಂಬಾ ಸಂತೋಷ ಆಯ್ತು ಕಣೋ. ಮುಂದಿನ ಸಲ ಹೆಣ್ಮಗುನೇ ಆಗ್ಲಿ, ಆಗ ನನ್ನ ಹೆಸರು ಇಡುವಂತೆ ಬಿಡು. ಆಗೋದೇನು, ಈಗಾಗಲೇ ಆಗ್ಬಿಟ್ಟಿದೆ, ಆದರೆ ಇನ್ನೂ ಸಿಕ್ಕಿಲ್ಲ ಅಷ್ಟೇ. ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಇನ್ನೊಂದು ಮಗು ಕೊಡ್ತೀಯ ತಾನೆ? ನೋಡ ಬಿಡಿ ಅಜ್ಜಿ, ಈಗ ಯಾಕದೆಲ್ಲ ದೇವ್ರು ನಡ್ಸಂಗಾಗುತ್ತೆ. ನಮ್ಮ ಕೈಲಿ ಏನಿದೆ? ಅದು ನಿಜನೇ ಬಿಡು. ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ಹೆಸರಿಗೆ ಸಂಬಂಧಪಟ್ಟಾಗೆ ಬೇರೆ ಯಾರಿಗಾದ್ರೂ ಏನಾದರೂ ಅನ್ಸಿದ್ರೆ ಹೇಳಿ. ನನಗೆ ರಘುವೀರ್ ಅನ್ನೋ ಹೆಸರು ಓಕೆ. ಬೇಡ ಅನ್ನಿಸ್ತದೆ ಗುಂಡು. ಸುಧಾ ಹೇಳೋದನ್ನು ಸರಿ ಅನ್ನಿಸ್ತಾ ಇದೆ ನನಗೆ. ನಿನ್ ತಂದೆ ಹೆಸರಿನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಆದ್ರೂ ಅದು ಹಳೆ ಹೆಸರೇ ತಾನೆ. ಇಲ್ಲ ಅಜ್ಜಿ, ಚೆನ್ನಾಗಿದೆಯಲ್ಲ. ಬೇಡ ಸುಮ್ಮನಿರ. ನಮಗಿಷ್ಟ ಅಂತ ಇಷ್ಟ ಆದದ ಹೆಸರೆಲ್ಲ ಇಡಕ್ ಬರಲ್ಲ. ಯಾಕೆಂದ್ರೆ ಈಗಿನ ಕಾಲದ ಮಕ್ಕಳು ನಾಳೆ ಸ್ಕೂಲ್ನಲ್ಲಿ ಅವನು ವಾರ್ಗೆಯವರೆಲ್ಲ ಅವ್ರಿಗೆ ರೇಕ್ಸೋ ಹಂಗಾಗ್ಬಾರ್ದಲ್ವಾ? ಮಕ್ಕಳನ್ನು ನಮ್ಮಪ್ಪ ಅಮ್ಮನಿಗೆ ಬುದ್ಧಿನೇ ಇಲ್ವಾ, ಎಂತ ಹೆಸರಿಟ್ಟಿದ್ದಾರಲ್ಲ ಅಂತ ಅವರು ಬೇಜಾರು ಮಾಡ್ಕೋಬಾರ್ದಲ್ವಾ? ಅದಕ್ಕೆ ಹಳೆ ಹೆಸರು ಬೇಡ, ಈಗಿನ ಕಾಲಕ್ಕೆ ತಕ್ಕಂತೆ ಹೆಸರಿಡು. ಹಾಗಂತ ತಲೆ ಬುಡ ಇಲ್ಲದೆ ಇರೋ ಥರ ಹೆಸರಿಡಬೇಡ. ಕರೆಯೋದಕ್ಕೂ ಸುಲಭ ಆಗಿರ್ಬೇಕು, ಕೇಳಿದ್ರು ಚೆನ್ನಾಗಿ ಅನ್ನಿಸ್ಬೇಕು. ಆ ಥರ ನೀವೇ ಗಂಡ ಹೆಂಡತಿ ಚೆನ್ನಾಗಿ ವಿಚಾರ ಮಾಡಿ ಒಳ್ಳೆ ಹೆಸರು ಹುಡುಕ್ರಿ. ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಡಪ್ಪ, ಸರಿನಾ? ಸರಿ ಇದೆ. ಹಾ, ಕರೆಕ್ಟು. ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಾಯ್ತು, ಇನ್ಮೇಲೆ ಹಾಗೆ ಮಾಡೋಣ. ಏಯ್, ನೀನು ಪಾರ್ಥಂತರ ತರ್ಲೇನೆ? ತಗೊಳ್ಳಿ. ಪರವಾಗಿಲ್ಲ ಅಮ್ಮ, ಅತ್ತೆಗಿಂತದೆಲ್ಲ ಅರ್ಥ ಆಗುತ್ತೆ. ನನಗೆ ವಿಚಿತ್ರ ಅನ್ಸುತ್ತೆ, ಇಂಥ ವಿಷಯಗಳಲ್ಲಿ ಅಮ್ಮನ ಹೃದಯ ಮಿಡಿಯುತ್ತೆ. ನನಗೆ ಒಂದೊಂದ್ಸತಿ ಡೌಟ್ ಆಗುತ್ತೆ, ಅಮ್ಮ ಸರಿ ಹೋಗ್ಬಿಟ್ಟ ಅಂತ. ನನಗೂ ಹಾಗೆ ಅನ್ಸುತ್ತೆ. ಡೌಟ್ ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಗೆಳೆಯ, ನಿಜ ಆಗುತ್ತೆ ಕಣೋ. ಅಮ್ಮ ಆದಷ್ಟು ಬೇಗ ಸರಿ ಹೋಗ್ತಾರೆ, ನೀ ಆರಾಮಾಗಿರೋ. ಹೌದು ಅಳಿಯಂದ್ರೆ, ನೋಡಿ ನಮ್ಮ ಪುಟ್ಟ
ಭಾಗ್ಯಕ್ಕನ್ ಮಡ್ಲಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ದಾನೆ ಅಂತ. ಅತ್ತೆ ಈಗಲಿಂದಾನೇ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ದೊಡ್ಡಮ್ಮನೇ ಹಾಗೆ, ಅವ್ರ ಜೊತೆ ಯಾರೇ ಇದ್ರೂ ಫುಲ್ ಕಂಫರ್ಟಬಲ್ ಆಗಿಬಿಡ್ತಾರೆ. ಅಕ್ಕರ ತಗೊಳ್ಳಿ, ಬೇಗ ಬೇಗ ನಿಮ್ಮ ಇಷ್ಟವಾದ ಹೆಸರನ್ನ ಚೀಟಿಲ್ ಬರೆದು ಹಾಕಿ. ತೋಳಿ. ಅಂದ್ರೆ ಸೀಕ್ರೆಟಾ? ಏನ್ ಭೂಮಿ, ಎಲ್ಲ ರೆಡಿ ಆಗಿಟ್ಕೊಂಡ್ಬಿಟ್ಟಿದ್ಯಾ? ಆಗೋಯ್ತು ಆಗೋಯ್ತು ಹೋಗೋಯ್ತು ಹೋಗೋಯ್ತು ನೋಡು, ನಿನ್ನ ಹೆಸರೇ ಬರೀತಿರೋದು. ಹೋಗೋಯ್ತು ಹೋಗೋಯ್ತು. ಬಳೆ ಬೇಕಾ ನಿಂಗಜ್ಜಿದು? ಬಂಗಾರಿಗೆ ಬಳೆ ಬೇಕಮ್ಮ. ಅನ್ನೋದು ಈಗ ಚೀಟಿ ಯಾರು ಎತ್ತದು? ಅರೆ, ಇದು ಸೋದ್ರ ಮಾವನ ಹಕ್ಕು. ಜೀವ ತೆಗಿಯೋ. ಯಾವ ಹೆಸರು ಬಂದಿದೆ ಹೇಳೋ? ಇಷ್ಟೊಂದು ಬಿಲ್ಡಪ್ ಕೊಟ್ರೆ ಹೆಂಗ್ ತಡಿಯಕ್ಕಾಗತ್ತೆ? ಬೇಗ ಹೇಳು. ಆಕಾಶ್. ಹೌದು, ನಿಮ್ಮಿಬ್ರಲ್ಲಿ ಇದನ್ನ ಯಾರು ಸೆಲೆಕ್ಟ್ ಮಾಡಿರೋದು? ಅನ್ಕೊಂಡೆ, ಅಳಿ ಅಂದ್ರು ಅಂದ್ಮೇಲೆ ದಿ ಬೆಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಅಳಿ ಅಂದ್ರೆ. ಆಕಾಶ್ ದಿವಾನ್. ಟಂಟಡ. ಅಮೃತಧಾರೆ